ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಣ್ಣು ಮಾಫಿಯಾಗೆ ನಲುಗಿದ ರೆಡ್ಡಿ ಕೆರೆ ಸಂರಕ್ಷಣೆಗೆ ಇಲ್ಲ ಅಭಯ. ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ಜನತೆಗೆ ನೀರಿನದ್ದೇ ತೀರದ ಸಮಸ್ಯೆಯಾಗಿ ಕಾಡುತ್ತದೆ. ಈ ಭಾಗದಲ್ಲಿ ನೀರಿನ ಲಭ್ಯವಿರುವ ತಾಣಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ. ಆದರೆ ಆ ಜವಾಬ್ದಾರಿಯನ್ನು ಪಾಲಿಸದೇ ಇರುವ ಜಲಮೂಲಗಳನ್ನು ನಾಶಗೊಳಿಸುವ ಕೃತ್ಯಗಳೇ ಹೆಚ್ಚಾಗಿ ನಡೆಯುತ್ತಿವೆ. ಒಂದೆಡೆ ಆಡಳಿತ ಯಂತ್ರಾಂಗದ ನಿರ್ಲಕ್ಷ್ಯ, ಇನ್ನೊಂದೆಡೆ ಅರಿವಿದ್ದರೂ ಸ್ವಾರ್ಥ ಕೇಳಿದ ನಾಗರಿಕರಿಂದಾಗಿ ಜಲಮೂಲಗಳು ಬಹುಬೇಗ ನಾಶವಾಗುತ್ತಿವೆ. ಪಟ್ಟಣಕ್ಕೆ ಹೊಂದಿಕೊಂಡಂತೆ ಗೂಳೂರು ರಸ್ತೆ ಮಾರ್ಗದಲ್ಲಿ ರೆಡ್ಡಿ ಕೆರೆ ಇದೆ. ಈ ರೆಡ್ಡಿ ಕೆರೆ ಕಟ್ಟೆಯ ಇಕ್ಕಳೆಗಳಲ್ಲಿ ಹಾಗೂ ಕೆರೆಯ ಹಲವೆಡೆ ಹಳೆ ಕಟ್ಟಡಗಳ ತ್ಯಾಜ್ಯವಾದ ಟೈಲ್ಸ್, ಇಟ್ಟಿಗೆ, ಕಲ್ಲಿನ ಚೂರುಗಳು, ಸಿಮೆಂಟಿನ ಬಿಲೆಗಳು ಸೇರಿದಂತೆ ಲೋಡುಗಟ್ಟಲೆ ತ್ಯಾಜ್ಯವನ್ನು ತಂದು ರಾಶಿ ರಾಶಿ ಸುರಿಯಲಾಗಿದೆ. ಇದರಿಂದಾಗಿ ಕೆರೆಯ ಕೆಲ ಭಾಗ ಹೋಳು ತುಂಬುವಂತೆ ಆಗಿದೆ. ಚಿಕನ್, ಮಟನ್, ತರಕಾರಿ, ಹಣ್ಣುಗಳ ತ್ಯಾಜ್ಯವನ್ನು ಮೂಟೆಗಳಲ್ಲಿ ತಂದು ಕೆರೆಗೆ ಉರುಳಿಸಲಾಗಿದೆ. ಇದರಿಂದಾಗಿ ಕಟ್ಟೆ ಮೇಲಿನ ರಸ್ತೆಯಲ್ಲಿ ಸಂಚರಿಸುವವರು ಮೂಗು ಮುಚ್ಚಿಕೊಂಡು ಓಡಾಡುವಂತೆ ಆಗಿದೆ. ಈ ರೆಡ್ಡಿ ಕೆರೆಯಲ್ಲಿ 10 ಮೀಟರ್ಗಳಷ್ಟು ಆಳಕ್ಕೆ ಮಣ್ಣನ್ನು ತೆಗೆಯಲಾಗಿದೆ. ಪಟ್ಟಣದ ಅಡಿಪಾಯಗಳಿಗೆ ತುಂಬಲು, ರಸ್ತೆ ಅಭಿವೃದ್ಧಿಗೆ, ಬಡಾವಣೆಗಳನ್ನು ಸಮತಟ್ಟು ಮಾಡಲು ಸೇರಿದಂತೆ ನಾನಾ ಉದ್ದೇಶಗಳಿಗೆ ಮಣ್ಣನ್ನು ಈ ಕೆರೆಯಿಂದ ತೆಗೆಯಲಾಗುತ್ತಿದೆ. ಇದರಿಂದಾಗಿ ಬೃಹತ್ ಮಟ್ಟದಲ್ಲಿ ಹೊಂಡಗಳು ನಿರ್ಮಾಣವಾಗಿವೆ. ಅಷ್ಟೇ ಅಲ್ಲದೆ ಕೆರೆಯು ನೀರನ್ನು ಹಿಂಗಿಸಿಕೊಳ್ಳುವ ಸಾಮರ್ಥ್ಯವನ್ನು ಸಂಪೂರ್ಣ ಕಳೆದುಕೊಂಡಿದೆ. ಕೆರೆಯಲ್ಲಿ ಹೂಳೆತ್ತಲು ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ತೆಗೆಯಬೇಕು ಎಂದು ನಿಯಮಗಳು ಇವೆ. ಆದರೆ ಅದಕ್ಕೂ ಹೆಚ್ಚು ತೆಗೆದರೆ ಜಲಮೂಲಗಳಿಗೆ ತೊಂದರೆಯಾಗುತ್ತದೆ. ಆದರೆ ರೆಡ್ಡಿ ಕೆರೆಯಲ್ಲಿ ಮಾತ್ರ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಗಂಟಂವಾರಪಲ್ಲಿಯಲ್ಲಿ ಗಮನ ಸೆಳೆದ ಮಕ್ಕಳ ಗ್ರಾಮ ಸಭೆ, ಸಮಸ್ಯೆಗಳ ಅನಾವರಣ. ಕಸಬಾ ಹೋಬಳಿ ಗಂಟಂವಾರಪಲ್ಲಿಯಲ್ಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅಧ್ಯಕ್ಷ ಎಚ್.ಎಸ್. ನವೀನ್ ರವರ ನೇತೃತ್ವದಲ್ಲಿ ಮಂಗಳವಾರ ವಿವಿಧ ಶಾಲಾ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಸಮಸ್ಯೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಿ ಅಧಿಕಾರಿಗಳ ಗಮನ ಸೆಳೆದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 9 ಪ್ರಾಥಮಿಕ, 3 ಹಿರಿಯ ಪ್ರಾಥಮಿಕ ಹಾಗೂ 1 ಪ್ರೌಢಶಾಲೆ, ಒಟ್ಟು 13 ಶಾಲೆಗಳಿಂದ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಸಮಸ್ಯೆಗಳನ್ನು ಮುಕ್ತವಾಗಿ ಅಧ್ಯಕ್ಷರು, ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನ ಸೆಳೆದು ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಂಡರು. ಮಕ್ಕಳು ಗ್ರಾಮ ಸಭೆಯಲ್ಲಿ ಶಿಕ್ಷಣ, ಆರೋಗ್ಯ, ಶೌಚಾಲಯ ಒದಗಿಸಿ, ಶಾಲಾ ಕಾಂಪೌಂಡ್, ಆಟದ ಮೈದಾನ, ಕೊಠಡಿ ರಿಪೇರಿ, ಅಡುಗೆ ಮನೆ ರಿಪೇರಿ, ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ, ಶಾಲೆಗಳಿಗೆ ಸುಣ್ಣ ಬಣ್ಣ, ಗ್ರೀಸ್ ಬೋರ್ಡ್, ಡಿಸ್ಕ್ ರಿಪೇರಿ, ಬಸ್ ವ್ಯವಸ್ಥೆ ಕಲ್ಪಿಸಿ, ಸರ್ಕಾರಿ ಮಕ್ಕಳಿಗೆ ಸೈಕಲ್ ವಿತರಣೆ, ಶಾಲಾ ಆವರಣದಲ್ಲಿ ಬೆಟ್ಟ ಗುಡ್ಡಗಳನ್ನು ತೆರವುಗೊಳಿಸಿ, ಹಾವುಗಳ ಕಾಟ, ಶಾಲಾ ಆವರಣದಲ್ಲಿ ಕುಡುಕರ ಹಾವಳಿಯಿಂದ ಬೆಳಗ್ಗೆ ಬಿಯರ್ ಬಾಟಲ್ಗಳ ದರ್ಶನ, ಶಾಲಾ ಜಾಗ ಅಳತೆ ಮಾಡಿ ಈ ಖಾತೆ ಮಾಡಿಸಿ, ಹೀಗೆ ಸರ್ಕಾರಿ ಶಾಲೆಯಲ್ಲಿ ಇವರು ಅನೇಕ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳ ಅನಾವರಣ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್.ಎಸ್. ನವೀನ್ ಮಾತನಾಡಿ, ಪಂಚಾಯಿತಿಯ ಮಕ್ಕಳ ಬಳಿ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಶಾಲೆಯ ಆವರಣದಲ್ಲಿ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಮುಕ್ತವಾಗಿ ಚರ್ಚಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಶಾಲೆಯ ಕುಂದುಕೊರತೆಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾಧ್ಯವಾಗುವ ಕಾರ್ಯಗಳನ್ನು ಪಂಚಾಯಿತಿ ಮಟ್ಟದಲ್ಲಿ ಬಗೆಹರಿಸುತ್ತೇವೆ ಹಾಗೂ ಇನ್ನುಳಿದ ಕಾರ್ಯಕ್ರಮಗಳ ಬಗ್ಗೆ ಉನ್ನತ ಮಟ್ಟದ ಪ್ರಾಧಿಕಾರದೊಂದಿಗೆ, ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಕಡೆಯಿಂದಾಗಲಿ ಜಿಲ್ಲಾ ಪಂಚಾಯಿತಿ ಕಡೆಯಿಂದಾಗಲಿ ಸಮನ್ವಯ ಸಾಧಿಸಿ ಕುಂದುಕೊರತೆಗಳನ್ನು ಬಗೆಹರಿಸಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್, ರಾನಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ಅತೀಬ ಹುಡುಗಿ ಕಸ ವಿಲೇವಾರಿ ಮಾಡಬೇಕಂತ ಒಂದು ಮನವಿ ಹೇಳಿದರೆ, ನಮ್ಮ ಗ್ರಾಮ ಪಂಚಾಯಿತಿ ಇಲ್ಲಿ ಕಂಠವಾರಂಪಲ್ಲಿ ಆಗಲಿ, ದೇವರಗುಡಪಲ್ಲಿ ಮತ್ತು ಯಲಂಪಲ್ಲಿ ಮತ್ತು ಪರಗೋಡು 4 ಪಂಚಾಯತಿಗಳನ್ನ ಸೇರಿಸ್ಬಿಟ್ಟು ಒಂದು ಜಾಗ ಕೊಟ್ಟಿದ್ದರು ಕಸ ವಿಲೇವಾರಿ ಮಾಡ್ಕಂತ ದೇವರಗುಡಪಲ್ಲಿಯಲ್ಲಿ. ಅದು ಆಗಿ ಇನ್ನು ಸ್ಯಾಂಕ್ಷನ್ ಆಗಲಿಲ್ಲ ನಮಗೆ. ಆದರೆ ಇಲ್ಲಿ ಕಸ ವಿಲೇವಾರಿ ಮಾಡೋದು ಜಾಸ್ತಿ ಕಷ್ಟ ಆಗಿದೆ. ಆದರೆ ನಾವು